ನೋಡಿ, ಒಂದು ಕಡೆ ಕಾಲ್ ತುಳಿತ ಆಗ್ತಾ ಇದ್ದ ಸಂದರ್ಭದಲ್ಲಿ ಜನಸಾಮಾನ್ಯರಲ್ಲಿ ಒಂದು ಪ್ರಶ್ನೆ ಜೊತೆಗೆ ಆಕ್ರೋಶ ಕೂಡ ಇತ್ತು. ಇಲ್ಲಿ ಕಾಲ್ ತುಳಿತದಲ್ಲಿ 11 ಜನ ಸಾವಾಗಿದ್ರೆ ಒಂದು ಕಡೆ ಸಿದ್ದರಾಮಯ್ಯನವರು ದೋಸೆ ತಿನ್ನಕ್ಕೆ ಹೋಗ್ತಾರೆ, ಡಿ ಕೆ ಶಿವಕುಮಾರ್ ಅವರು ಸ್ಟೇಡಿಯಂ ಒಳಗಡೆ ಹೋಗಿ ಕಪ್ಪೆತ್ತುತ್ತಾರೆ. ಮತ್ತೊಂದು ಕಡೆ ನೋಡಿ, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತ ಆಗಿ ಸಾವನ್ನಪ್ತಾ ಇದ್ರೆ ಮತ್ತೊಂದು ಕಡೆ KSCA ಪಾರ್ಟಿ ಮಾಡ್ತಾ ಇತ್ತು ಅನ್ನೋದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಆಗ್ತಾ ಇದೆ CID ಟೀಮು, ಎಲ್ಲೆಲ್ಲಿ ಲೋಪದೋಷಗಳಾಯ್ತು ಅಂತ. ಕಾಲ್ ತುಳಿತ ಆಗ್ತಾ ಇದ್ರು, KSCA ಸಿಬ್ಬಂದಿಗಳು ಭರ್ಜರಿ ಪಾರ್ಟಿ ಮಾಡ್ತಾ ಇದ್ರು. ಅದು ಎಲ್ಲಿ ಸ್ಟೇಡಿಯಂ ಕ್ಲಬ್ ಇದೆ ಅಲ್ಲಿ ಪಾರ್ಟಿ ಮಾಡ್ತಾ ಇದ್ರು KSCA ಮುಖ್ಯಸ್ಥರು ಅಂತ. ಘನಘೋರ ಕಾಲ್ ತುಳಿತ ಆಗ್ತಾ ಇದೆ, ಹೊರಗಡೆ ಅರ್ಚಾಡ್ತಾ ಇದ್ದಾರೆ, ಕೂಗಾಡ್ತಾ ಇದ್ದಾರೆ, ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ, ಸಿಬ್ಬಂದಿಗಳ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದಕ್ಕೆ ಸಂಬಂಧಪಟ್ಟಂತ ಮುಖ್ಯಸ್ಥರು, KSCA ಮುಖ್ಯಸ್ಥರು ಮಾತ್ರ ಫುಲ್ಲು ಬ್ಯುಸಿ ಆಗಿದ್ದಾರೆ ಪಾರ್ಟಿ ಮೂಡ್ನಲ್ಲಿ. ಒಬ್ಬರು ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದು ಕಾಲ್ ತುಳಿತ ಆಯ್ತಲ್ಲ, ಆಗ್ಲೇ ಪಾರ್ಟಿ ಮೂಡ್ನಲ್ಲಿ ಇರೋದೆಲ್ಲರೂ. ಪ್ರತ್ಯಕ್ಷದರ್ಶಿಗಳಿಂದ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದೆ CID ಟೀಮ್. CCTV ವಿಜುವಲ್ಸು, ಮೊಬೈಲ್ ವಿಡಿಯೋಗಳು ಎಲ್ಲವನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ CID. ಜೊತೆಗೆ ಯಾರ ಹತ್ರ ಇದ್ರ ಬಗ್ಗೆ ವಿಡಿಯೋ ಏನಾದರೂ ಇದ್ರೆ ತನ್ನಿ ಅಂತ ಹೇಳಿದ್ರು, ಸೂಚನೆ ಕೊಟ್ಟಿದ್ರು. ಅದರಂತೆ ತುಂಬ ಜನ ಬಂದಿದ್ದಾರೆ CID ಟೀಮ್ ಬಳಿ, ಪೊಲೀಸರ ಬಳಿ ಬಂದು ಅವರು ರೆಕಾರ್ಡ್ ಮಾಡಿದಂಥ ವಿಡಿಯೋದಲ್ಲಿ ಏನೇನು ಸಾಕ್ಷಿಗಳು ಸಿಕ್ಕಿದಾವೆ, ಆಮೇಲೆ ಪೊಲೀಸ್ ಸಿಬ್ಬಂದಿಗಳಿಗೆ ಎಷ್ಟು ಜನ ನಿಯೋಜನೆಗೊಂಡಿದ್ರು, ಎಲ್ಲೆಲ್ಲಿ ಏನೇನು ಆಯಿತು ಅವಾಂತರಗಳು, ಎಲ್ಲೆಲ್ಲಿ ವೈಫಲ್ಯಗಳು ಉಂಟಾಗಿದ್ದಾವೆ, ನಿರ್ಲಕ್ಷ್ಯ ಆಗಿದ್ದಾವೆ, ಎಲ್ಲವನ್ನೂ ಕೂಡ ಮಾಹಿತಿ ಕಲೆ ಆಗ್ತಾ ಇದ್ದಾರೆ CID ಟೀಮು. ಅದು ಒಂದು ಕಡೆ. ಮತ್ತೊಂದು ಕಡೆ ನೋಡಿ, ಎಷ್ಟು ನಿರ್ಲಕ್ಷ್ಯ ಅಂತಂದರೆ, ಜನಸಾಮಾನ್ಯರು ಮಾಡ್ತಾ ಇರುವಂಥ ಪ್ರಶ್ನೆ ಇದು, ನಾವಲ್ಲ. ಒಂದು ಕಡೆ ಕಾಲ್ ತುಳಿತ ಆಗಿರೋ ವಿಚಾರ ಗೊತ್ತಾಗ್ತಿದ್ದಂತೆ ಸಿದ್ದರಾಮಯ್ಯನವರು ಅಲ್ಲಿಗೆ ಹೋಗದೆ ಅಥವಾ ಏನೋ ಒಂದು ಕ್ರಮಕ್ಕೆ ಆದೇಶ ಕೊಡದೇನೆ ಹೋಗಿ ದೋಸೆ ತಿಂತಾರೆ. DCM DK ಶಿವಕುಮಾರ್ ಅವರು ಹಿಂಗಾಗಿದ್ರು ಮತ್ತೆ ಪ್ಲೇಯರ್ಸ್ಗಳನ್ನ ಸ್ಟೇಡಿಯಂ ಒಳಗೆ ಕರ್ಕೊಂಡು ಹೋಗಿ ಅವರು ಸಹಿತ ನಿಂತ್ಕೊಂಡು ಫೋಟೋಗೆ ಪೋಸ್ ಕೊಟ್ಟು ಕಪ್ಪೆತ್ತುತ್ತಾರೆ. ಮತ್ತೊಂದು ಕಡೆ KSCA ಅಲ್ಲಿನ ಮುಖ್ಯಸ್ಥರು ಪಾರ್ಟಿ ಮೂಡ್ನಲ್ಲಿ ಇರೋದು. ಅಂದರೆ ಇವ್ರಿಗೆ ಯಾರಿಗೂ ಜವಾಬ್ದಾರಿ ಅನ್ನೋದೇ ಇಲ್ಲ ಅಂತ, ಬೇಜವಾಬ್ದಾರಿ ಪ್ರದರ್ಶನ ಇದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಹೋಲ್ ಅಂಡ್ ಸೋಲ್ ಎಲ್ಲರ ವೈಫಲ್ಯ, ಎಲ್ಲರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮೊಬೈಲ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೆ, ಹೊರಗಡೆ ಕಾಲ್ ತುಳಿತ ಆಗ್ತಾ ಇದ್ರೆ KSCA ಸಿಬ್ಬಂದಿಗಳು ಅಲ್ಲಿ ಪಾರ್ಟಿ ಮೂಡ್ನಲ್ಲಿ ಇದ್ದಾರೆ. ಒಂಚೂರು ಕೂಡ ಒಂದು ಕಾಳಜಿ ಅನ್ನೋದಿಲ್ಲ, ಅದಕ್ಕೊಂದು ಜವಾಬ್ದಾರಿ ಅನ್ನೋದಿಲ್ಲ. ಹೌದು ಶರತ್, ಹೊರಗಡೆ ಇಂತಹ ಒಂದು ದುರ್ಘಟನೆ ಆದರೂ ಕೂಡ ಒಳಗಡೆ ಇದ್ದಂತಹ KSCA ಅಧಿಕಾರಿಗಳು ತಮಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಪಾರ್ಟಿ ಮೂಡ್ನಲ್ಲಿರುವಂಥದ್ದು. ಇನ್ನು ವಿಚಾರ ತಿಳಿದ ನಂತರ ಕೂಡ ಅಲ್ಲೊಂದಷ್ಟು ಜನ ಅಧಿಕಾರಿಗಳು ಕೂಡ ಅವ್ರಿಗೆ ಹೇಳಿದಾರಂತೆ, ಅಂದರೆ ಅವರ ಹಣೆ ಬರ ಇದ್ದಿದ್ದಷ್ಟು ಬಿಡ್ರಿ, ಏನು ಮಾಡೋಕ್ಕಾಗುತ್ತೆ ಅನ್ನುವಂಥ ರೀತಿಯಲ್ಲಿ ಉಡಾಫಿಯಾದಂಥ ಉತ್ತರಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಕೂಡ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರುವಂಥದ್ದು. ಘಟನೆ ಸಂಬಂಧಪಟ್ಟಂತೆ ಒಳಗಡೆ ಏನು ಕ್ಯಾಶುಯಾಲಿಟಿ ಆಗಿ ಗಾಯಾಳುಗಳಾಗಿದ್ದಾರೆ, ಆ ಗಾಯಾಳುಗಳನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಒಳಗಡೆ ಪಾರ್ಟಿ ಮಾಡೋಕ್ಕೆ ಹೋಗ್ತಿದ್ದವರು ಕೂಡ ಹೊರಗಡೆನ ಏನು ಒಂದು ಚಿತ್ರಣ ಇತ್ತು, ಆ ಗಾಯಾಳುಗಳ ಪರಿಸ್ಥಿತಿಯನ್ನು ಕೂಡ ನೋಡಿದ್ದಾರೆ. ಇನ್ನು ಮೃತಪಟ್ಟಂಥವರನ್ನು ಏನು ಪೊಲೀಸರು ಸಾಗಿಸ್ತಾ ಇದ್ದಿದ್ದನ್ನು ಕೂಡ ನೋಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಅವರು ಹೊರಗಡೆಯಿಂದ ಒಳಗಡೆ ಹೋಗಿ ಪಾರ್ಟಿಯಲ್ಲಿ ಭಾಗಿಯಾಗಿ ಎಂಜಾಯ್ ಮಾಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಕನಿಷ್ಠ ಪಕ್ಷ ಆ ಮೃತಪಟ್ಟಂಥವರಾಗಿರ್ಬೋದು, ಗಾಯಾಳುಗಳ ಬಗ್ಗೆ ಆಗಿರ್ಬೋದು ವಿಚಾರಣೆಯನ್ನು ಮಾಡಿಲ್ಲ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅವರು ಮಾತಾಡಬೇಕಾಗಿತ್ತು, ಏನಾಗಿದೆ ಅಂತ ಹೇಳಿ. ಇದನ್ನು ಯಾವುದನ್ನು ಕೂಡ ಕೇರ್ ಮಾಡದೆ ತಾವು ಪಾರ್ಟಿ ಏನು ಆಯೋಜನೆ ಮಾಡಿದ್ರು ಆ ಒಂದು ಪಾರ್ಟಿಯಲ್ಲೇ ಕೂಡ ಎಂಜಾಯ್ ಮಾಡಿರುವಂಥದ್ದು. ಸೊ ಈ ಒಂದು ದೃಶ್ಯಾವಳಿಗಳು ಕೂಡ ಆ ಒಳಗಡೆ ಏನು ಒಂದು ತನಿಖೆಗೆ ಹೋದಂಥ ಸಂದರ್ಭದಲ್ಲಿ ಮತ್ತು ವಿಚಾರವನ್ನು ತಿಳಿಸೋಕ್ಕೆ ಹೋದಂಥ ವಿಚಾರದಲ್ಲಿ ಒಬ್ಬ ವ್ಯಕ್ತಿ ಕೂಡ ಅದನ್ನು ವಿಡಿಯೋವನ್ನು ಚಿತ್ರೀಕರಣ ಮಾಡ್ಕೊಂಡಿರುವಂಥದ್ದು. ಶರತ್, ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಯಾರ ಲೋಪದೋಷಗಳಿದೆ ಅಂತ ಹೇಳಿ ತನಿಖೆಗಳು ಕೂಡ ಸಾಗ್ತಾ ಇದೆ. ಒಂದು ಕಡೆ ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ CBI ತನಿಖೆ ಆಗ್ತಾ ಇದೆ. ಇನ್ನೊಂದೆಡೆ IPS ಅಧಿಕಾರಿಯೊಬ್ಬರ ಒಂದು ತನಿಖೆಯಲ್ಲಿ ಈಗ ಪೊಲೀಸರು ಎಲ್ಲೆಲ್ಲಿ ನಿಯೋಜನೆ ಆಗಿದ್ರು ಅನ್ನೋದ್ರ ಬಗ್ಗೆ ಕೂಡ ಈಗ ವರದಿಗಳನ್ನು ಸಬ್ಮಿಟ್ ಮಾಡೋದಕ್ಕೆ ಸಿದ್ಧತೆ ಆಗ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ KSCA ಅಧಿಕಾರಿಗಳ ಈ ಒದ್ದಟತನ ನೋಡ್ತಾ ಇದ್ದಾರೆ. ವೆಂಕಟೇಶ್ ಹಂಗೆ ಇರಿ, ಹೋಲ್ಡಲ್ಲೇ ಇರಿ, ನಾನು ನಿಮ್ಮನ್ನ ಮತ್ತೊಮ್ಮೆ ಮಾತನಾಡಿಸ್ತೀನಿ. ನೋಡಿ, ಕಾಲ್ ತುಳಿತ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತಲೆದಂಡ ಆಯ್ತಲ್ಲ, ಇತಿಹಾಸದಲ್ಲೇ ವೆರಿ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಪೊಲೀಸರನ್ನ ಅಮಾನತು ಮಾಡಿತ್ತು ಅಲ್ವಾ? ಇದರ ಬಗ್ಗೆ ಹೈಕೋರ್ಟ್ಗೆ DCP ರಿಪೋರ್ಟ್ ಅನ್ನ ಸಲ್ಲಿಸಲಿಕ್ಕಿದ್ದಾರೆ. ದಕ್ಷಿಣ ವಿಭಾಗದ DCP ಲೋಕೇಶ್ ಅವರು ಇದರ ಬಗ್ಗೆ ವರದಿಯನ್ನ ಕೊಡ್ತಾರೆ. ಹೇಳಿದ್ನಲ್ಲ, ಮೊದಲ ಬಾರಿಗೆ ಒಬ್ಬ ಪೊಲೀಸ್ ಕಮಿಷನರ್ ಅನ್ನ ಸಸ್ಪೆಂಡ್ ಮಾಡ್ತಾರೆ ಅಂತಂತಂದ್ರೆ ಏನರ್ಥ ಇದಕ್ಕೆ ಅಂತ. DCP, 3 ಜನ ACPಗಳು ಇವ್ರ ತಂಡಗಳಿಂದ ರಿಪೋರ್ಟ್ ಅನ್ನ ಕೊಡಲಾಗಿದೆ. ಭದ್ರತಾ ವೈಖರಿಯ ಬಗ್ಗೆ ರಿಪೋರ್ಟ್ ಅನ್ನ ಕೊಡ್ಲಿಕ್ಕಿದ್ದಾರೆ DCP ಟೀಮ್. ಆಮೇಲೆ ಒಂದಷ್ಟು ವಿಡಿಯೋ ಸಾಕ್ಷ್ಯಗಳನ್ನ, ಏನೋ ಪೊಲೀಸರೇನೋ ಕೆಲಸ ಮಾಡಿಲ್ಲ ಅಂತ ಏನೋ ಹೇಳ್ತಾರಲ್ಲ, ಅದನ್ನೂ ಕೂಡ ತೋರಿಸ್ತಾರೆ. ನಾವು ಭದ್ರತೆ ತಗೊಂಡಿದ್ದೀವಿ, ನಮಗೆ ಕೊಟ್ಟಿರುವಂಥ ಸಿಬ್ಬಂದಿಗಳಿಂದಲೇ ನಾವು ನಿಯೋಜನೆ ಮಾಡಿದ್ದೀವಿ ಅಂತೇಳಿ ರಿಪೋರ್ಟನ್ನು ಕೊಡ್ತಾರೆ ಅನ್ನುವಂಥ ಮಾತು ಒಂದು ಕಡೆ. ಸಾರ್ವಜನಿಕ ವಲಯದಲ್ಲೂ ಕೂಡ ಇದ್ರ ಬಗ್ಗೆ ಟೀಕೆ ವ್ಯಕ್ತವಾಗಿತ್ತು. ಅದು ಕಮಿಷನರ್ ಅಂತ ಪವರ್ಫುಲ್ ವ್ಯಕ್ತಿ
ಒಳ್ಳೆ ಕಾರ್ಯನಿರ್ವಹಿಸ್ತಾ ಇದ್ರು, ಅಂಥವ್ರನ್ನ ಅಮಾನತು ಮಾಡಿದ್ದು ಎಷ್ಟು ಸರಿ ಅಂತೇಳಿ ಐ ಸ್ಟ್ಯಾಂಡ್ ವಿತ್ ಬಿ ದಯಾನಂದ್ ಅನ್ನುವಂಥ ಟ್ರೆಂಡ್ ಕೂಡ ಶುರುವಾಗಿತ್ತು. ಹಾಗಾಗಿ ಏನು ಇವತ್ತು DCP ಟೀಮು ರಿಪೋರ್ಟ್ ಕೊಡುತ್ತೆ ಕೋರ್ಟ್ಗೆ. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲೇ ಇದ್ದಾರೆ. ವೆಂಕಟೇಶ್, ಒಂದು ಕಡೆ ಕಮಿಷನರ್ ಸೇರಿದಂತೆ ಬೇರೆ ಬೇರೆ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿದ್ದು ಇತಿಹಾಸದಲ್ಲೇ ವೆರಿ ಫಸ್ಟ್ ಟೈಮ್ ಇದು. ಸೊ ಹಾಗಾಗಿ ಸಾರ್ವಜನಿಕ ವಲಯದಲ್ಲೂ ಟೀಕೆಗೆ ಗುರಿಯಾಗಿತ್ತು ಸರ್ಕಾರ ಅವರ ಒಂದು ನಡೆಯನ್ನು ಖಂಡಿಸಿ. ಸೊ ಹೀಗಾಗಿ DCPಗಳು ಇವತ್ತು ರಿಪೋರ್ಟ್ ಕೊಡುತ್ತೆ ಕೋರ್ಟ್ಗೆ. ಸೊ ಆ ರಿಪೋರ್ಟ್ನಲ್ಲಿ ಏನೆಲ್ಲ ಇರುತ್ತೆ ಅನ್ನುವಂಥ ಇನ್ಸೈಡ್ ಮಾಹಿತಿ ಏನಾದರೂ ಸಿಕ್ಕಿದೆಯಾ ನಿಮಗೆ? ಹೌದು ಶರತ್, ಏನಂತ ಹೇಳಿದ್ರೆ ಘಟನೆಗೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಒಂದು ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನುವಂತಹ ರೀತಿಯಲ್ಲಿ ಕಮಿಷನರ್ ಸೇರಿದಂತೆ ಅಡಿಷನಲ್ ಕಮಿಷನರ್, DCP ಹಾಗೂ ACP ಮತ್ತು ಕಬ್ಬನ್ ಪಾರ್ಕ್ ಠಾಣೆಯ ಇನ್ಸ್ಪೆಕ್ಟರನ್ನು ಅಮಾನತು ಮಾಡಿ ಆದೇಶವನ್ನು ಮಾಡಿತ್ತು. ಈ ಆದೇಶವನ್ನು ಧಿಕ್ಕರಿಸಿ ಸಾರ್ವಜನಿಕರು ಕೂಡ ಸರ್ಕಾರದ ವಿರುದ್ಧ ಏನೋ ಒಂದು ಸ್ಟ್ಯಾಂಡನ್ನು ಕೂಡ ನಿಂತಿದೆ. ಸರ್ಕಾರದ ವಿರುದ್ಧ ಕೂಡ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಸ್ಟ್ಯಾಂಡ್ ವಿತ್ ದಯಾನಂದ್ ಅಂತ ಹೇಳಿ IPS ಆಫೀಸರ್ ದಯಾನಂದ್ ಅವರಿಗೂ ಕೂಡ ಏನೋ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಸದ್ಯ ಈ ದುರ್ಘಟನೆಗೆ ಸಂಬಂಧಪಟ್ಟಂತೆ ಸೌತ್ ವಿಭಾಗದ DCP ಲೋಕೇಶ್ ಜಗಳಸ್ ಸರ್ ಅವರ ನೇತೃತ್ವದಲ್ಲಿ ಒಂದು ರಿಪೋರ್ಟನ್ನು ಕೂಡ ಕೊಡೋದಕ್ಕೆ ಈಗ ಸಿದ್ಧತೆಯಾಗಿರುವಂಥದ್ದು. ಆ ದಿನ ಯಾವ್ಯಾವ ಪೊಲೀಸರು ನಿಯೋಜನೆ ಆಗಿದ್ರು, ಎಷ್ಟು ಜನ ಸಿಬ್ಬಂದಿ ಇದ್ದರು, ಎಷ್ಟು ಜನ IPS ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದ ಒಂದು ಹೊಣೆಯನ್ನು ಹೊತ್ತಿದ್ರು, ಎಲ್ಲೆಲ್ಲಿ ಕಾರ್ಯಕ್ರಮವನ್ನು ನೋಡ್ತಾ ಇದ್ರು ಮತ್ತು ನಿಯೋಜನೆ ಆಗಿದ್ರು ಅನ್ನೋಂಥ ಸಂಬಂಧಪಟ್ಟಂತೆ ಟವರ್ ಡಂಪ್ ಲೊಕೇಶನ್ ಸಮೇತವಾಗಿ ಒಂದು ವರದಿ ಕೊಡೋದಕ್ಕೆ ಈಗ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಸ್ಟೇಡಿಯಂ ಮುಂಭಾಗ ಮತ್ತು ಒಳಗಡೆ ಹಾಗೂ ಹೊರಗಡೆ ಎಷ್ಟು ಜನ ಇದ್ದರು, ವಿಧಾನಸೌಧದ ಮುಂದೆಗಡೆ ಎಷ್ಟು ಜನ ಇದ್ದರು, ಕ್ರೌಡನ್ನು ಕಂಟ್ರೋಲ್ ಮಾಡ್ತಾ ಇದ್ದಿದ್ದು ಎಷ್ಟು ಜನ ಇದ್ದರು, ಈ ಎಲ್ಲ ಕಾರ್ಯಕ್ರಮಕ್ಕೆ ನಿಯೋಜನೆಗೊಂಡಿದ್ದ ಒಟ್ಟು ಪೊಲೀಸ್ ಸಿಬ್ಬಂದಿಗಳು ಎಷ್ಟು, ಯಾರ್ಯಾರು ಎಲ್ಲೆಲ್ಲಿ ಇದ್ರು ಅನ್ನೋದರ ಕಂಪ್ಲೀಟ್ ಆದಂಥ ಒಂದು ರಿಪೋರ್ಟನ್ನು ಕೂಡ ಸಿದ್ಧಪಡಿಸಿದ್ದಾರೆ. ಇವತ್ತು ಕೋರ್ಟ್ಗೂ ಕೂಡ ಒಂದು ಅದನ್ನು ಸಬ್ಮಿಟ್ ಮಾಡುವಂಥದ್ದು. ಯಾಕಂದರೆ ಸರ್ಕಾರ ಕೂಡ ಹೇಳಿತ್ತು ಅಂದರೆ ಪೊಲೀಸರ ಒಂದು ವೈಫಲ್ಯ ಈಗ ಒಂದು ದುರ್ಘಟನೆಗೆ ಕಾರಣ ಅಂತ ಹೇಳಿ. ಆದರೆ ಆ ಪೊಲೀಸರು ಈ ಒಂದು ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ, ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಕೂಡ ಹೇಳಿದ್ರು. ಸರ್ಕಾರ ಒಂದು ಪ್ರತಿಷ್ಠೆಗೆ ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಮಾಡಿತ್ತು. ಅದರ ಪ್ರತಿಫಲವೇ ಇವತ್ತು ಇಷ್ಟು 11 ಜನ ಮೃತಪಟ್ಟಿರುವಂಥದ್ದು. ಘಟನೆಗೆ ಸಂಬಂಧಪಟ್ಟಂತೆ RCB ಮ್ಯಾನೇಜ್ಮೆಂಟ್, DNA ಮ್ಯಾನೇಜ್ಮೆಂಟ್ ಸೇರಿದಂತೆ KSC ಅಧಿಕಾರಿಗಳ ವಿರುದ್ಧ ಕೂಡ FIR ದಾಖಲಾಗಿತ್ತು. ಆದರೆ ಸರ್ಕಾರ ಮಾತ್ರ ನಮಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ, ನಾವು ಮಾಡಿದ್ದು ಕಾರ್ಯಕ್ರಮ ವಿಧಾನಸೌಧ ಮುಂಭಾಗದಲ್ಲಿ, ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಯಾರು ತಪ್ಪಿತಸ್ಥರಿದ್ದಾರೋ ಅವರಿಗೆ ಶಿಕ್ಷೆ ಆಗಲಿ ಅನ್ನುವ ರೀತಿಯಲ್ಲಿ ಮಾತಾಡ್ತಾ ಇರುವಂಥದ್ದು. ಸದ್ಯ ಇವತ್ತಿನ ರಿಪೋರ್ಟ್ನಲ್ಲಿ ಏನೆಲ್ಲ ಅಂಶಗಳಿದೆ, ಸರ್ಕಾರಕ್ಕೆ ಇದು ಮುಳುವಾಗುತ್ತಾ ಅಥವಾ ಪೊಲೀಸರು ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ ಅನ್ನೋಂಥದ್ದು ಕೂಡ ನ್ಯಾಯಾಲಯಕ್ಕೆ ಸಬ್ಮಿಟ್ ಆಗುವಂಥ ರಿಪೋರ್ಟ್ನಲ್ಲಿ ತಿಳಿದು ಬರುವಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ. ಇನ್ನು ಕಾಲ್ತುಳಿತ ಪ್ರಕರಣದ ತನಿಖೆಯನ್ನು CID ಟೀಮ್ ಚುರುಕುಗೊಳಿಸ್ತಾ ಇದೆ. CID SP ಶುಭಾನ್ವಿತ ನೇತೃತ್ವದಲ್ಲಿ ಇದರ ತನಿಖೆ ಆಗ್ತಾ ಇರೋದು, ಹಾಗಾಗಿ ಚುರುಕುಗೊಳ್ತಾ ಇದೆ. CCTV ವಿಜುವಲ್ಸ್ ಅನ್ನು ಪರಿಶೀಲನೆ ಮಾಡಿದ್ದಾರೆ. ಸ್ಥಳ ಮಹಾಜರು ಪ್ರಕ್ರಿಯೆಯನ್ನು ಈಗಾಗಲೇ CID ಟೀಮ್ ಮುಗಿಸಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿ ಕೊಟ್ಟು ಸ್ಥಳ ಮಹಾಜರು ಮಾಡಿ ಅಲ್ಲಿರುವಂಥ CCTV ಕಲೆಕ್ಟ್ ಮಾಡಿ ಪರಿಶೀಲನೆಯೂ ಕೂಡ ಮುಗಿಸಿದ್ದಾರೆ. ಮತ್ತೊಂದು ಕಡೆ KSCA DNA ಸಿಬ್ಬಂದಿಯ ಹೇಳಿಕೆಗಳನ್ನೂ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಅವ್ರು ಏನೇನು ಹೇಳಿದ್ರು ಅಂತೇಳಿ ದಾಖಲು ಮಾಡಿಕೊಳ್ಳಲಾಗಿದೆ. ಆಮೇಲೆ ಈ RCB ಟೀಮು, KSCA ಹಾಗೆ DNA ಇವೆಂಟ್ ಮ್ಯಾನೇಜ್ಮೆಂಟ್ ಅವರ ಮೇಲಧಿಕಾರಿಗಳಿಗೆ ನೋಟಿಸನ್ನು ಕೊಡೋ ಸಾಧ್ಯತೆ ಇದೆ. ಆಮೇಲೆ ಗಾಯಾಳುಗಳ ಹೇಳಿಕೆಗಳನ್ನು ಪಡ್ಕೊಳ್ತಾ ಇದ್ದಾರೆ ತಂಡ. ಇವತ್ತು ಆರೋಪಿಗಳನ್ನು ಕಸ್ಟಡಿಗೆ ಪಡೆಯಕ್ಕಿದ್ದಾರೆ CID ಟೀಮ್. ಇವತ್ತು ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಈ ಆರೋಪಿಗಳು. RCB ಸಿಬ್ಬಂದಿಯಾದಂತಹ ನಿಖಿಲ್ ಸೋಸಲೆ, ಸುಮಂತ್, DNA ಮ್ಯಾನೇಜ್ಮೆಂಟ್ನ ಕಿರಣ್, ಸುನಿಲ್ ಮ್ಯಾಥ್ಯೂ ಇವರೆಲ್ಲರೂ ಜೈಲಲ್ಲಿದ್ದಾರೆ. ಅವರನ್ನು ಇವತ್ತು ಕಸ್ಟಡಿಗೆ ಪಡ್ಕೊಳ್ಳುವಂಥ ಸಾಧ್ಯತೆ ದಟ್ಟವಾಗಿದೆ. ಮತ್ತು ಜೊತೆಗೆ ಸ್ಟೇಡಿಯಂನಲ್ಲಿ ಏನೇನಾಯಿತು ಅಂತೇಳಿ ಮಾಹಿತಿಯನ್ನು ಕಲೆಕ್ಟ್ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಸ್ಥಳ ಮಹಾಜರು ಕೂಡ ಆಗಿದೆ. CCTV ವಿಜುವಲ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮತ್ತು ಈ ಅರೆಸ್ಟ್ ಆದವರ ಸ್ಟೇಟ್ಮೆಂಟ್ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಇನ್ನುಳಿದಂತೆ ಈ RCB ಸಿಬ್ಬಂದಿ ಅಥವಾ KSCA ಹಾಗೆ DNA ಸಿಬ್ಬಂದಿಗಳ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳೋದರ ಜೊತೆಗೆ ಅವರ ಮೇಲಧಿಕಾರಿಗಳಿಗೆ ನೋಟಿಸ್ ಕೊಡೋ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಈಗ ಅರೆಸ್ಟ್ ಆಗಿದ್ದಾರಲ್ಲ ಆಲ್ರೆಡಿ, ಅವರೆಲ್ಲರೂ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾರೆ. ಅವರನ್ನು ಇವತ್ತು ಕಸ್ಟಡಿಗೆ ಪಡ್ಕೊಳ್ಳುವಂಥ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ.